इसको अंदर नहीं आने दे रहा लड़की ವೀಕ್ಷಕರ, ಯುಪಿಯಲ್ಲಿ ಮತ್ತೊಂದು ಲವ್ ಜಿಹಾದ್ ಪ್ರಕರಣದ ಸುದ್ದಿಯೊಂದು ಕೇಳಿ ಬರ್ತಿದ್ದು, ಅದು ಕೂಡ ಟ್ರೈನ್ ಒಂದರ ವಾಶ್ರೂಮ್ ಅಲ್ಲಿ ಯುವಕ ಯುವತಿ ಸರಸ ಸಲ್ಲಾಪದ ವೇಳೆ ಸಿಕ್ಕಿಬಿದ್ದಿದ್ದಾರೆ ಅಂತಾನೆ ಹೇಳ್ಬಹುದಾಗಿದೆ. ಟ್ರೈನ್ ನ ವಾಶ್ರೂಮ್ ಸುಮಾರು 2 ಗಂಟೆಯಿಂದ ಕ್ಲೋಸ್ ಇದ್ದು, ಈತ ಬೇರೆ ಪ್ಯಾಸೆಂಜರ್ಸ್ ವಾಶ್ರೂಮ್ ಗೆ ಹೋಗೋದಿಕ್ಕೆ ಎಷ್ಟು ವೇಟ್ ಮಾಡಿದ್ರು ಕೂಡ ವಾಶ್ರೂಮ್ ನ ಬಾಗಿಲು ಓಪನ್ ಆಗ್ತಿರ್ಲಿಲ್ಲ. ಈ ಕಾರಣದಿಂದ ಡೌಟ್ ಬಂದು ಟಿಟಿ ಅನ್ನ ಪ್ರಶ್ನೆ ಮಾಡಿದಾಗ ಎಲ್ಲರೂ ಕೂಡ ವಾಶ್ರೂಮ್ ನ ಡೋರ್ ಅನ್ನ ಬಡಿದಿದ್ದಾರೆ. ನಂತರ ಅಲ್ಲಿ ಗೊತ್ತಾಗಿದ್ದು ಏನು ಅಂದ್ರೆ, ಟ್ರೈನ್ ನಲ್ಲಿ ಯುವಕ ಮತ್ತು ಯುವತಿ ಇಬ್ರು ಕೂಡ ಸರಸ ಸಲ್ಲಾಪ ಮಾಡ್ತಿದ್ದು, ಯುವಕ ಮತ್ತು ಯುವತಿಯನ್ನ ಎಲ್ಲರೂ ಸಹ ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ. ಆದ್ರೆ ವೀಕ್ಷಕರೇ, ಆಮೇಲೆ ಗೊತ್ತಾದ ವಿಷಯ ಏನಪ್ಪಾ ಅಂದ್ರೆ, ಯುವತಿ ಮೈನರ್ ಆಗಿದ್ದು ಈ ಒಂದು 16 ವರ್ಷದ ಯುವತಿಯ ಜೊತೆಗೆ ಈ 25 ವರ್ಷದ ಯುವಕ ಸರಸ ಸಲ್ಲಾಪ ಮಾಡಿದ್ದಾನೆ ಅಂತ ಹೇಳಲಾಗ್ತಿದೆ. ಸದ್ಯ ಪೋಕ್ಸೋ ಪ್ರಕರಣ ಕೂಡ ದಾಖಲಾಗಿದ್ದು, ಪೊಲೀಸರು ಯುವಕನನ್ನ ಬಂಧಿಸಿ ವಿಚಾರಣೆಯನ್ನು ಕೂಡ ಮಾಡ್ತಿದ್ದಾರೆ. ಸೊ ವೀಕ್ಷಕರೇ, ಇಂತಹ ಒಂದು ಲವ್ ಜಿಹಾದ್ ಪ್ರಕರಣಕ್ಕೆ ತುಂಬಾನೇ ಕಠಿಣವಾದ ಶಿಕ್ಷೆಯನ್ನು ನೀಡಬೇಕು ಅನ್ನೋರು ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ತಿಳಿಸಿ.